ಸಕಲೇಶ್ಪುರ ತಾಲೂಕು ಯಸಳೂರು ಹೋಬಳಿ ಹಾರಳ್ಳಿ ದೇವರಾಜ್ ಮೇಲೆ ಹಲ್ಲೆ ಮಾಡಿ ವಾಸದ ಮನೆಗೆ ಬೆಂಕಿ ಹಾಕಿದ ಘಟನೆ ವರದಿಯಾಗಿದೆ. ಈ ಘಟನೆ ತಿಳಿದ ತಕ್ಷಣ ಸ್ಥಳೀಯರು ಹಾಗೂ ಸಮಾಜದ ಮುಖಂಡರು ಈ ಸ್ಥಳಕ್ಕೆ ಭೇಟಿ ನೀಡಿ ಘಟನೆ ಬಗ್ಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ತನಿಖೆ ನಡೆಸುತ್ತಿದ್ದಾರೆ ಎಂದು ವರದಿಗಾರರಾದ ನಾಗೇಶ್ ಮಾಗೇರಿ ಅವರು ತಿಳಿಸಿದ್ದಾರೆ. ಜವಾಬ್ದಾರಿ ನಿಮ್ದಿರೋದಲ್ವಾ? ಅಲ್ಲ, ಎಲ್ಲ ಬರೀ ಸ್ಪಾಟ್ ನೋಡೋದಾದ್ರೆ ಬೇರೆ ರೀತಿಯಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೌಂಟರ್ ಕೊಟ್ಟ ತಕ್ಷಣ ಡಿಪಾರ್ಟ್ಮೆಂಟ್ಗೆ ನಾವು ಗೌರವ ಕೊಡ್ತೀವಿ ಸರ್. ಯಾವತ್ತು ನಾವು ಇವತ್ತು ನಡೆಸ ನಾವು ಹೆಚ್ಚಿಗೆ ನಾವು ಎಷ್ಟು ವರ್ಷಗಳ ಕಾಲ ನಾವು ಡಿಪಾರ್ಟ್ಮೆಂಟ್ ವಿರುದ್ಧ ಮಾತಾಡೋದು ಇಲ್ಲ. ಆಯ್ತಾ, ಸಮಸ್ಯೆಗಳು ಬಂದಾಗ ಸ್ಪಂದಿಸಲ್ಲ ನಿಮ್ಮಲ್ಲಿ. ಆಯ್ತಾ, ಅಧಿಕಾರಿಗಳು ನೋಡಿ ಸರ್, ಸುಮಾರು ಸರಿ ನೋಡಿ ನಾನು ಹೇಳಿದ್ದೀನಿ, ನೇರವಾಗಿ ಕಮಿಟ್ಮೆಂಟ್ ಮಾಡಿ ಅಧಿಕಾರಿಗಳು ಮಾಡಕ್ ಹೋಗ್ಬೇಡಿ, ಇಂಥವೆಲ್ಲ ಬಿಡಿ ಅಂತ ಒಂದು ಹೇಳಿಕೆ ತಗೊಬಿಡ್ತೀನಿ ಅವ್ರ ಜೊತೆ. ಅಲ್ಲ, ಒಂದು ಹೇಳಿಕೆ ಕೊಟ್ಬಿಡಿ, ಯಾಕೆ ಎಫ್ಐಆರ್ ಆಗಿಲ್ಲ ಅನ್ನೋದು ಮೈನ್ ಆಗಿ ನಂಗೆ ರೀಸನ್ ಬೇಕಾಗಿರೋದು. ಎಫ್ಐಆರ್ ಯಾಕಾಗಿಲ್ಲ ಅಂತ ಸರ್ ದಯವಿಟ್ಟು ಅಲ್ಲ, ನೀವು ಅದೊಂದು ಇರ್ಬೇಕು ಸರ್, ನಮ್ಗೆ ಅದು ಮಾತಾಡ್ಲೇಬೇಕಲ್ಲ, ನೀವು ಹೇಳಬೇಕಲ್ವಾ ಏನಕ್ಕೆ ಯಾಕೆ ಎಫ್ಐಆರ್ ಆಗಿಲ್ಲ. ಒಬ್ಬ ಲೇಡಿ ಹುಡುಗಿ ಬಂದಿದೆ, ಅದು ಬಂದು ಸಂಜೆವರೆಗೂ ವೆಯ್ಟ್ ಮಾಡಿಸ್ತಾರೆ ಅಂದ್ರೆ ಏನ್ ಕಾರಣ ಏನು? ಎಷ್ಟು ವರ್ಷ ಯಾಕೆ ಮಾಡ್ತಾ ಇಲ್ಲ ಅದು ಗೊತ್ತಾಗ್ಬೇಕಲ್ವಾ? ಸಾಮಾನ್ಯ ಅವ್ರ ಪಾಪದವ್ರು ಬಂದಾಗ ಆತರ ಮಾಡ್ತಾರೆ ಅಂದ್ರೆ ಇವ್ರು ಯಾವ ತರ ಹೇಳಿ? ಅವರು ನೆನ್ನೆ ಬಂದ್ರೆ ಈ ಘಟನೆ ನಡೀತಾ ಇರ್ಲಿಲ್ಲಲ್ವಾ? ನೆನ್ನೆ ಬಂದ್ರೆ ಏನಾಗ್ತಿತ್ತಾಳೆ? ನೆನ್ನೆ ಬಂದ್ರೆ ಘಟನೆ ಆಗ್ತಿರ್ಲಲ್ವಾ? ನೋಡಿ, ನಾನು ಇಲ್ಲಿ ನನ್ನ ಎಲ್ಲರ ಎದುರುಗಡೆ ಹೇಳ್ತಿದ್ದೀನಿ, ಲೂಯಿಸ್ ಬಹಳ ಲೋಪದೋಷಗಳಿದೆ. ನಾವು ಇವತ್ತು ಮನ್ಸು ಮಾಡಿದ್ರೆ ಸಹ SP ಬರೋರು ರಸ್ತೆ ತಾಡು ಚಳವಳಿ ಮಾಡ್ತೀವಿ. ಅದು ಆಗ್ಲಿ ಸರ್, ಅದು ಬರ್ಲಿ. ಎಷ್ಟು ಒಂದು ಇದನ್ನ ಹಾಕ್ತೇನೆ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಎಲ್ಲರಿಗೂ ಫೋನ್ ಮಾಡಿದ್ವಿ. ಆಮೇಲೆ ಸರ್ ನೋಡಿ, ಅಟ್ಲೀಸ್ಟ್ ಸರ್ ಗ್ಯಾಸ್ ಇದೆ, ಏನಾರ ಅನಾಹುತ ಆಗಿದ್ರೆ ಯಾವ ಮಟ್ಟಕ್ಕೆ ಆಗ್ತಿತ್ತು ನೋಡಿ, ಪರಿಸ್ಥಿತಿಗಳು ಯಾವ ಥರ ಇದೆ ಅಂತ. ಇನ್ಯಾವ ಮಟ್ಟಕ್ಕೆ ದೌರ್ಜನ್ಯ ನಡೆಯುತ್ತೆ, ಏನಾಗ್ಬೋದು ಈ ಮಟ್ಟಕ್ಕೆ? ಇಲ್ಲಿ ಸಾಮಾನ್ಯದವ್ರು ಯಾವ ಥರ ಬದುಕಬೇಕು ಹೇಳಿ?